ಮೂಢಾಕ್ರಮಗಳು ಬಗೆದಷ್ಟು ಬಯಲಾಗ್ತಿವೆ ಅಂತ ಹೇಳ್ತಿದ್ದಾರೆ. ಹೌದಪ್ಪ, ಮೈಸೂರಿನ ಭೂಮಿ ಇದು ಫಲ ಇದೆ, ಹಂಗೆ ಶಕ್ತಿನೇ ಹಂಗೆ ಬಗದಷ್ಟು ಸಿಕ್ಕತ್ತೆ. ಅಲ್ಲ, ಮೈಸೂರು ಅಂದ್ರೆ ಏನು? ನಮ್ಮ ಮಾಜಿ ರಾಜಧಾನಿ ಅಲ್ವೇ? ಮತ್ತೆ ಆ ಹೊತ್ತಲ್ಲಿ ಲೋಕಾಯುಕ್ತ ಎಂಟ್ರಿ ಕೊಟ್ಟಿದ್ದಾರೆ. ಯಾವುದೋ ಹಿನ್ಕಲ್ನಲ್ಲಿ ಯಾವುದೋ ಸರ್ವೆ ನಂಬರ್ ಅಂತೆ 89ರಲ್ಲಿ ಯಾವುದಂತೆ 7.4 ಎಕರೆ 7.18 ಎಕರೆ ಅಂತೆ 350ಕ್ಕೂ ಹೆಚ್ಚು ಪ್ರಭಾವಿ ಅಧಿಕಾರಿಗಳ ನಿವೇಶನ ರೂಪದಲ್ಲಿ ಅಲ್ಲಿ ಕೊಟ್ಬಿಟ್ಟಿದ್ದಾರೆ ಅಂತ ಆರೋಪ. ಈ ಸಂಬಂಧ ಲೋಕಾಯುಕ್ತ ತನಿಖೆಗೆ ಇಳಿದಿದೆಯಂತೆ. 17ರ ಅವಧಿಲಾಗಿರೋ 18 ಅಧಿಕಾರಿಗಳಿಗೆ ಏನೋ ಒಂದು ನೋಟಿಸು ಕೊಟ್ಟಿದೆಯಂತಪ್ಪ. ಹೌದಾ, ಸರಿ. ಮೂಢಾಯುಕ್ತರ ನಿವಾಸದಲ್ಲಿದ್ದ CCTV DVR ಎಲ್ಲ ನಾಪತ್ತೆ ಆಗ್ಬಿಟ್ಟಿದೆಯಂತೆ. ಏನೋ ನೋಟಿಸ್ ಕೊಟ್ಟಿದ್ದಾರಂತೆ. ಯಾಕೆ? ಯಾರೋ ಸಂಬಂಧಪಟ್ಟವರೋ ಅಥವಾ ಆಸಕ್ತರೋ ಸಾಕ್ಷ್ಯನಾಶ ಮಾಡಲಿಕ್ಕೆ ಮಾಡಿದ್ದಾರೆ ಅಂತ ಯಾರ್ದೋ ಒಬ್ಬರ ಆರೋಪ. ಕಂಡುಹಿಡಿಬೇಕೀಗ ಅದನ್ನು. ಅಲ್ಲಿ ಯಾರು ಬಂದಿದ್ರು ಯಾರು ಹೋದ್ರು ಅಂತ ಗೊತ್ತಾಗಬೇಕಲ್ವೇ? ಬಟ್ ಈ ಎಕರೆ ನಂಗೆ ಅರ್ಥವಾಗ್ತಿಲ್ವೇ? 7 ಎಕರೆ 18 ಗುಂಟೆ ಅಂತಾರೆ. ನಿಯಮಗಳ ಪ್ರಕಾರ ಮಾಡಿದ್ರೆ ನನಗಿರುವ ನನ್ನ ಗೆಳೆಯರುಗಳು ಇವರು ಯಾರು ಈ ಸುದ್ದಿಗಳು ಬಂದಾಗೆಲ್ಲ ಕೇಳ್ಕೊಂಡಿರ್ತೀನಲ್ಲ, ಅವ್ರು ಹೇಳೋದು ಒಂದು ಎಕರೆನಲ್ಲಿ ಆ ಥರ ಎಲ್ಲ ಮಾಡೋದು ಎಷ್ಟೋ BDA ರೂಲ್ಸು ಅದೇನೋ ಮೂಢ ರೂಲ್ಸಲ್ಲೆಲ್ಲ ಮಾಡಿದ್ರೆ ಅದೆಷ್ಟೋ 18 ಸೈಟೋ 20 ಸೈಟೋ 30-40 ಸೈಟ್ ಆಗುತ್ತೆ ಒಂದೊಂದು ಎಕರೆಗೆ ಅಂತಾರೆ. 7 ಎಕರೆಗೆ 140 ಸೈಟ್ ಆಗ್ಬೋದಪ್ಪ. 350 ಜನಕ್ಕೆ ಹೆಂಗೆ ಕೊಡೋಕ್ಕಾಗತ್ತೆ? ಒಬ್ಬೊಬ್ಬರಿಗೆ ಎಷ್ಟು ಮಾಡ್ತಾರೆ ಹಾಗಾದ್ರೆ? ಅಲ್ಲ, ಪ್ರಭಾವಿ ಅಧಿಕಾರಿ ತಡಿಪಟ್ಟಿ ಕೊಡ್ತಾರಾ? ಏನೋ ಹೆಚ್ಚು ಕಡಿಮೆ ಆಗಿದೆಯಲ್ಲ ಇಲ್ಲಿ ಇನ್ಫಾರ್ಮೇಶನ್. ನೋಡೋಣ ಮುಂದೆ. ಎಸ್, ಆಯುಕ್ತರು ಮಾತಾಡಿರೋದಕ್ಕೆ ಸರ್. ಮೂಢ ಆಯುಕ್ತರು ಮಾತಾಡಿದ್ದಾರೆ ಸರ್. ಏನೇನಿದೆ ಅಂತ ಒಂದು ವರದಿ ಕೊಡಿ ಅಂದ್ಬಿಟ್ಟು ನಾನು ಅವ್ರಿಗೆ ಕೇಳಿದ್ದೀನಿ. ಸ್ಟಾಕ್ ರಿಜಿಸ್ಟ್ರು ಎಲ್ಲ ವೆರಿಫೈ ಮಾಡಿಕೊಂಡು ಏನೇನು ಹಾಕಿದ್ರು, ಎಷ್ಟು ಹಾಕಿದ್ರು, ಇದ್ದಿದ್ರೆ ಎಲ್ಲೋಯ್ತು ಏನು ಅಂತ ಎಲ್ಲ ವೆರಿಫೈ ಮಾಡಿಕೊಂಡು ಕೊಡಿ ಅಂತ ಹೇಳಿದ್ದೀನಿ. ಅವರು ಹೊಸಬ್ರೆ ಬಂದಿರೋದು, ಅವ್ರಿಗೂ ಐಡಿಯಾ ಇಲ್ಲ. ಹಾಗಾಗಿ ಎಲ್ಲ ಪರಿಶೀಲಿಸಿ ಎಲ್ಲ ಹೊಸಬ್ರೆ ಫಸ್ಟ್ ಬರೋರು ಹೊಡ್ಕೊಳ್ಳೋದು ಹೋಗೋದು, ಹೊಸಬರು ಬರೋದು, ಅದನ್ನ ತಿಳ್ಕೊಳಕ್ ಹೊಸಬರು ಅಷ್ಟೊತ್ತಿಗೆ ಅವ್ರು ಹೋಗ್ತಾರೆ, ಇನ್ನೊಬ್ರು ಹೊಸಬ್ರು ಬರೋದು. ಸೇಮ್ ಪ್ರಾಸೆಸ್. ಸೇಮು. ಆದರೆ ಬಜೆಟ್ ಅಲ್ಲಿ ಮಾತ್ರ 45%. 145 ರೂಪಾಯಿ ಎಲ್ಲಿಗೆ ಹೋಗುತ್ತೆ ಅಂದ್ರೆ ನಾವು ಸಂಬಳಕ್ಕೆ ಹೋಗುತ್ತೆ. ಕೆಲಸ ಏನ್ ಮಾಡಿದ್ರು ಅಂದ್ರೆ ಅಷ್ಟೇ ಕತೆ ಇದು. ಎಸ್.